ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ, ಸರ್ ಬಾಗಲಕೋಟೆ ಪ್ರಶ್ನೆ ಪತ್ರಿಕೆ ಇದ್ರೆ ಬಿಡಿ ಅಂತೇಳಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಒಂದು ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ರಾಜ್ಯಶಾಸ್ತ್ರ ಪರೀಕ್ಷೆ ಇನ್ನೂ ಆಗಿರೋದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಒಂದು ಅನುಕೂಲ ಆಗಲಿ ಅಂತೇಳಿ ಒಂದು ಬಾಗಲಕೋಟೆ ಪ್ರಶ್ನೆ ಪತ್ರಿಕೆಯನ್ನು, ಜೊತೆಗೆ ಬಾಗಲಕೋಟೆ ಸ್ಟೇಟ್ ಸೀಮಿತ ಅಲ್ಲ, ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಡಿಸ್ಟಿಕ್ಗಳಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಸೊ ನನಗೆ ನಿಮ್ಮಿಂದ ಬಹಳ ಸಹಾಯ ಆಗ್ತಿದೆ, ನೀವು ನನಗೆ ಇನ್ನಷ್ಟು ಹುಮ್ಮಸ್ಸು ಮತ್ತು ಶಕ್ತಿ ಆಗಿದ್ದೀರಿ ಅಂತ ಹೇಳ್ತಾ, ಸೊ ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ, ಯಾಕಂದರೆ ನಿಮ್ಮ ಕಮೆಂಟ್ ನಮಗೆ ಬಹಳ ಮುಖ್ಯ. ಹಾಗೆಯೇ ಎಲ್ಲ ರೀತಿಯ ಕ್ವಶನ್ ಪೇಪರ್ಗಳನ್ನು ನಾವು ಆನ್ಸರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಅವುಗಳನ್ನು ಪ್ಲೇಲಿಸ್ಟಲ್ಲಿ ಇದ್ದಾವೆ. ಸೊ ಆ ಪ್ಲೇಲಿಸ್ಟ್ಗೆ ಹೋಗಿ ಅವುಗಳನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಮ್ಮದೊಂದು ಚಿಕ್ಕ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕನ್ನು ಬಳಸೋದ್ರ ಜೊತೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನೋಟ್ಸ್ಗಳು, ವಿಡಿಯೋಗಳು, ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಸೊ ಬಳಸ್ಕೊಂಡು ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಭಾಗ ಎದಲ್ಲಿನ ಪ್ರಶ್ನೆಗಳು. ವಿಷಯ ರಾಜ್ಯಶಾಸ್ತ್ರ. ನೆನಪಿರಲಿ ನಿಮಗೆ, ಈ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು. ಸೊ ನಿಮಗೆ ಫಸ್ಟ್ ನೆನಪಿರಲಿ, ನಾನು ಮಾದರಿ ಪ್ರಶ್ನೆ ಪತ್ರಿಕೆಯ ಮಂಡಳಿಯ 1, 2, 3 ಅನ್ನು ಏನು ಮಾಡಿದ್ದೀನಿ ಅಂತಂದರೆ ಅವುಗಳನ್ನು ಉತ್ತರಗಳನ್ನು ಬಿಟ್ಟಿದ್ದೀನಿ. ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ, ಇಲ್ಲ ಅಂತಂದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಅವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಕಾಯ್ದೆಯು ಯಾವಾಗ ವರ್ಗಾಯಿಸಾಯಿತು ಅಂತಂದರೆ ಆಯ್ಕೆ ಬಿ 1858, ಇದು ಕಂಪನಿ ಕ್ರೌನ್ಗೆ ವರ್ಗಾಯಿಸಿ. ತದನಂತರ ಏನು ಮಹಾರಾಣಿ ವಿಕ್ಟೋರಿಯಾ ಘೋಷಣೆ ಆಗ್ತದ, ಸೊ ಅಲ್ಲಿಗೆ ಕ್ರೌನ್ ವರ್ಗಾವಣೆ ಆಗ್ತದೆ ಅಂತ ಹೇಳ್ತೀವಿ. ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿ. ಆಯ್ಕೆ ಬಿ ಸಾರ್ವತ್ರಿಕ ಚುನಾವಣೆ. ನನಗೆ ಕಮೆಂಟ್ ಮೂಲಕ ಮರು ಚುನಾವಣೆ ಎಂದರೇನು ಮತ್ತು ಉಪಚುನಾವಣೆ ಎಂದರೇನು, ವಯಸ್ಕ ಮತದಾನ ಪದ್ಧತಿ ನಿಮಗೆಲ್ಲ ಗೊತ್ತಿದೆ. ಎಲ್ಲ ಮತದಾರರು ಅಂತಂದಾಗ ಕೇವಲ 18 ವಯಸ್ಸು ಆದಾಗ ಮಾತ್ರ ನಾವೇನಂತೀವಿ ಅಂತಂದರೆ ಮತ ಹಾಕಲಿಕ್ಕೆ ಅರ್ಹ, ಅದಕ್ಕೆ ನಾವು ವಯಸ್ಕ ಮತದಾನ. ಸೊ ಇದಕ್ಕೆ ಉತ್ತರ ಸಾರ್ವತ್ರಿಕ ಚುನಾವಣೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ, ಅದು ಆಯ್ಕೆ ಡಿ ಹೈದರಾಬಾದ್ನಲ್ಲಿದೆ ಅಂತ ಹೇಳ್ತೀವಿ. ಹಾಗಾದರೆ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಸ್ಥಳ ಎಲ್ಲಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಬೇಕು ಎಲ್ಲ ವಿದ್ಯಾರ್ಥಿಗಳು. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ರಿ. ಟೆರರಿಸಂನ ಮೂಲ ಪದ. ಎ ಎಲಿಗೇರ್, ಬಿ ಟೆರರ್, ಸಿ ಆಡ್ ಅಡ್ಮಿನಿಸ್ಟ್ರೇಟರ್, ಡಿ ಕೊಯಿಲಿಷನ್. ಸೊ ಉತ್ತರ ಬಿ ಟೆರರ್ ಎನ್ನುವುದು ಟೆರರಿಸಂನ ಮೂಲ ಪದ ಆಗಿದೆ. ಸಂವಿಧಾನದ ಈ ವಿಧಿಯು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ ಎಂಬ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡಿ, ಎ, ಬಿ, ಸಿ, ಡಿ. ಸೊ ಉತ್ತರ ಯಾವುದಾಗ್ತದೆ ಅಂತಂದರೆ ಸಿ 51ನೇ ವಿಧಿ ಏನಾಗ್ತದೆ, ವಿದೇಶಾಂಗ ನೀತಿ ಬಗ್ಗೆ ತಿಳಿಸ್ತದೆ ನಮಗೆಲ್ಲರಿಗೂ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರಗಳು ಅಲ್ಲಿಯೇ ಇದ್ದಾವೆ. ಸೊ ವಿದ್ಯಾರ್ಥಿಗಳು ಗಮನಿಸ್ತಾ ಹೋಗಿ. ಈ ಪ್ರಶ್ನೆ ಪತ್ರಿಕೆಯನ್ನು ಕೆಲವು ಮಾಹಿತಿಗಳನ್ನು, ಕೆಲವು ಪ್ರಶ್ನೆಗಳನ್ನು ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥದ್ದುಂಟು. ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೇನು ಬಿಡು, ಆ ಡಿಸ್ಟಿಕ್ ಏನು ಈ ಡಿಸ್ಟಿಕ್ ಏನು, ಯಾವುದೇ ತಾರತಮ್ಯ ಬೇಡ, ಎಲ್ಲವೂ ನಮ್ಮ ಕರ್ನಾಟಕ ರಾಜ್ಯನೇ. ಆದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವ ರಾಜ್ಯ ಆದ್ರೇನು, ಯಾವ ಡಿಸ್ಟಿಕ್ ಆದ್ರೇನು ನಮಗೆ ಪ್ರಶ್ನೆ ಬಹಳ ಇಂಪಾರ್ಟೆಂಟು, ಅದನ್ನು ಗಮನಿಸ್ತಾ ಹೋಗಿ. ಕರ್ನಾಟಕದ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆ ಯಾವಾಗಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. 1986 ಅಕ್ಟೋಬರ್ 6ರಂದು ಈ ಒಂದು ನ್ಯಾಯಮಂಡಳಿ ಸ್ಥಾಪನೆ ಆಗ್ತದೆ. ಈ ಭೂಮಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆ ಹೊರತು ದುರಾಸೆಗೆಲ್ಲ ಎಂದು ಹೇಳಿದರೆ ಮಹಾತ್ಮ ಗಾಂಧೀಜಿಯವರು. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು LA ಕಾಫ್ಮನ್ ಎನ್ನುವಂಥ ವ್ಯಕ್ತಿ ಇದನ್ನು ಗುರುತಿಸ್ತಾರೆ. ವಿಶ್ವಸಂಸ್ಥೆ ಸ್ಥಾಪನೆಯಾದದ್ದು 1945 ಆದರೆ ಯಾವ ದಿನದಂದು ಮತ್ತು ಯಾವ ತಿಂಗಳಂದು ಅಂತೇಳಿ ನನಗೆ ಕಮೆಂಟ್ ಮೂಲಕ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳು ತಿಳಿಸ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸಾರ್ಕ್ನ ಪಿತಾಮಹ GR ಉರ್ ರೆಹಮಾನ್ ಈ ವ್ಯಕ್ತಿ ಬಗ್ಗೆ ಪ್ರತಿ ಸಾರಿ ಬಿಟ್ಟ ಸ್ಥಳ ಕೇಳ್ತಾರೆ, 1 ಅಂಕದಲ್ಲಿ ಕೇಳ್ತಾರೆ, ಹೊಂದಿಸುವರಲ್ಲಿ ಕೇಳ್ತಾರೆ, ಬಹು ಆಯ್ಕೆಯಲ್ಲಿ. ಈ ಫಿಕ್ಸು ಈ ವ್ಯಕ್ತಿ. ಇನ್ನು ನಾವು ಮುಂದೆ ಹೋಗೋಣ. ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆಯಿರಲ್ಲಿ ನಾನು ನಿಮಗೆ ಎ ಬಿ ಅಂತೇಳಿ 2 ಭಾಗ ಮಾಡಬೇಕು ನಾವಿಲ್ಲಿ. ಎ ಇಲ್ಲಿ ಪ್ರಶ್ನೆಗಳಿದಾವೆ.
ಸೊ ಅದರಲ್ಲಿ EVM, ಅಖಿಲ ಭಾರತ ಸೇವೆ, ಮೂಕನಾಯಕ, ಒಂಬುಡ್ಸ್ಮನ್ ಮತ್ತು WTO ಅಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ಕ್ವಶನ್ ರಾಂಗ್ ಆಗಿದೆ. ಸೊ ಹಾಗಾಗಿ ಬರ್ದಿದ್ವಿ. ಸೊ ಮುಂದೆ ನಾವು ಉತ್ತರಗಳನ್ನು ಯಾವ ರೀತಿ ಅದಾವೆ ಅಂತ ನೋಡ್ಕೊತ ಹೋಗಿ. EVM ಅಂತ ನಿಮ್ಗೆ ಗೊತ್ತಿದೆ, ವಿದ್ಯುನ್ಮಾನ ಮತ ಯಂತ್ರ. ಅಖಿಲ ಭಾರತ ಸೇವೆಗೆ ಉದಾಹರಣೆ ಅಂತಂದ್ರೆ IAS. ಇನ್ನು ಮೂಕನಾಯಕ ಎಂಬ ಒಂದು ಕೃತಿಯನ್ನು ಯಾರು ಬರೀತಾರೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪ ಪ್ರಚುರವನ್ನು ಪಡಿಸ್ತಾರೆ. ಒಂಬುಡ್ಸ್ಮನ್ ಅಂತ ಯಾರು ಅಂತಂದ್ರೆ ಲೋಕಪಾಲರು ಅಂತ ಕರಿತೀವಿ. ಇನ್ನು WTO ಅಂತಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳ್ತೀನಿ. ಸೊ ಇಷ್ಟು ಒಂದಿಸಿ ಬೆರೆಯಲ್ಲಿ ನಿಮಗೆ ಉತ್ತರಗಳನ್ನು ನೀವು ನೋಡ್ಬೋದು. ಇನ್ನು ಮುಂದಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗಿ ನೀವು. ಏನ್ ಕೊಟ್ಟಿದ್ದಾರೆ ಸರ್? ಸಾಮಾಜಿಕ ತಾರತಮ್ಯ ಎಂದರೇನು? ಸಾಮಾಜಿಕ ತಾರತಮ್ಯ ಎಂದರೆ ಸಮಾಜದಲ್ಲಿ ವಿವಿಧ ವರ್ಗ, ಜಾತಿ, ಧರ್ಮಗಳ ಆಧಾರದ ಮೇಲೆ ಸಮಾನ ಅವಕಾಶಗಳಿಂದ ವಂಚಿತರಾಗಿರುವುದನ್ನ ನಾವೇನಂತೀವಿ? ಸಾಮಾಜಿಕ ತಾರತಮ್ಯ. ಅಂದ್ರೆ ವರ್ಗ, ಜಾತಿ, ಧರ್ಮ ಇವೆಲ್ಲ ಆಧಾರದ ಮೇಲೆ ವಂಚಿತ ಆಗ್ತಾರಲ್ಲ ಅವರಿಗೆ ನಾವು ಸಾಮಾಜಿಕ ತಾರತಮ್ಯದಿಂದ ಹೊರಗುಳಿದವರು ಅಂತ ಕೇಳ್ತೀವಿ. ಇನ್ನು ಅನಕ್ಷರತೆ, ನಿಮಗೆಲ್ಲ ಗೊತ್ತಿದೆ, ಆಡು ಭಾಷೆಯಲ್ಲಿ ಓದ್ಲಿಕ್ಕೆ ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಅವನು ಅನಕ್ಷರತೆ ಅಂತ ಕರಿತೀವಿ. ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಾರದಿರುವ ಪರಿಸ್ಥಿತಿಗೆ ಅನಕ್ಷರತೆ ಅಂತ ಕರಿತೀವಿ. ಸಂವಿಧಾನದ ಯಾವದ ವಿಧಿ ಇದನ್ನು ಹೇಳ್ತದೆ ಅಂತ ಕಮೆಂಟ್ ಮೂಲಕ ನನ್ನ ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ಬರೋಣ. ಸಮ್ಮಿಶ್ರ ಸರ್ಕಾರದ ಅರ್ಥ ಅಂತ ಕೇಳಿದ್ದಾರೆ. ಇಷ್ಟೇ ರೀ, ಬಹಳ ಸರಳಿದೆ. ಸಮ್ಮಿಶ್ರ ಸರ್ಕಾರ ಅಂತಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ಬೋದು ನಾವು. ಅದು ಏನು ಅಂತಂದ್ರೆ ಕೊಯ್ಲಿಷನ್ ಎಂಬುದು ಅಂತ ಹೇಳ್ತೀವಿ ನಾವು. ಕೊಯ್ಲಿಷನ್ ಅಂದ್ರೆ ಏನು ಸರ್? ಕೋ ಎಂದರೆ ಒಟ್ಟಿಗೆ, ಅಲೇಸಿಯರ್ ಎಂದರೆ ಬೆಳೆಯುವುದು, ಒಟ್ಟಿಗೆ ಬೆಳೆಯುವುದನ್ನು ನಾವು ಸಮ್ಮಿಶ್ರ ಸರ್ಕಾರದ ಅರ್ಥ ಅಂತ ಹೇಳ್ತೀವಿ. ಇನ್ನು ಚಿತ್ರ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಯಾರು ಅಂತ ಕೊಟ್ಟು ಆಲ್ರೆಡಿ ಕ್ಲೂ ಇದೆ ನೋಡಿ. ಲಿಬಿಯಾದ ನಿರಂಕುಶಾಧಿಕಾರಿ ಯಾರು ಅಂತಂದ್ರೆ ಕರ್ನಲ್ ಗಡಾಫೆ ಅಂತ ಹೇಳ್ತೀವಿ. ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ನೇಪಾಳದ ಕಠ್ಮಂಡುವಿನಲ್ಲಿದೆ ಅಂತಂದಾಗ ನಿಮಗೆ ನನ್ನೊಂದು ಪ್ರಶ್ನೆ, ಸಾರ್ಕ್ನ ಸದಸ್ಯ ರಾಷ್ಟ್ರಗಳನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಬೇಕು. ಮುಂದಿನ ವಾಕ್ಯ ಹೋಗೋಣ ನಾವು. ಭಾಗ ಬಿ ಅನ್ನ ಗಮನಿಸಿ. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಏನ್ ಮಾಡಬೇಕು? ನೀವು ಉತ್ತರಿಸಬೇಕು 2-3 ವಾಕ್ಯದಲ್ಲಿ. ನೋಡ್ರಿ, ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. 1919 ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಹಾಗೂ ಡಯಾರ್ಕಿ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡಲಾಗ್ತದೆ. ಅಂತಂದ್ರೆ 1900 ಕಾಯ್ದೆ ಕೆಲವೊಂದು ತೊಂದರೆಗಳನ್ನ, ಕೆಲವು ಸಮಸ್ಯೆಗಳು ಮಾಡ್ಕೊಂಡಿರುತ್ತೆ, ಎಡವಟ್ಟುಗಳನ್ನ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಭಾರತಕ್ಕೆ ಏನು ಸೈಮನ್ ಕಮಿಷನ್ ಮಾಡ್ತಾರೆ. ಇದನ್ನ ವಿರುದ್ಧ ಏನ್ ಮಾಡ್ತಾರೆ ಅಂತಂದ್ರೆ ವಾಪಸ್ ಗೋ ಸೈಮನ್ ಅಂತ ಹೇಳಿ ಚಳುವಳಿಗಳು ಭಾರತದಲ್ಲಿ ನಡೀತವೆ. ಪರಮಾಧಿಕಾರ ಎಂದರೆ ಏನು? ಅದಕ್ಕೆ ಉದಾಹರಣೆ ನಾವು ಪ್ಯಾರಾಮೌಂಟ್ಸ್ ಎಂದರೇನು ಅಂತ ಕರಿತೀವಿ. ಸರ್ವೋಚ್ಚವಾಗಿರುವಂತಹ ಸ್ಥಿತಿ ಅಥವಾ ಅತ್ಯುತ್ತಮ ಹುದ್ದೆ ಅಥವಾ ಅಧಿಕಾರವನ್ನು ಹೊಂದಿರುವುದೇ ನಾವೇನಂತ ಕರಿತೀವಿ ಅಂತಂದ್ರೆ ಪ್ಯಾರಾಮೌಂಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ರಾಷ್ಟ್ರಪತಿಗಳು, ರಾಜ್ಯಪಾಲರು ಏನಾಗಿರ್ತಾರೆ ಅಂದ್ರೆ ಪರಮಾಧಿಕಾರವನ್ನು ಹೊಂದಿರ್ತಾರೆ. ಸೊ ಪ್ರಾದೇಶಿಕ ಪಕ್ಷ ಅಂದ್ರೆ ಉದಾಹರಣೆ ಕೊಡಿ ಅಂತಂದರೆ, ಒಂದು ನಿರ್ದಿಷ್ಟ ನೆಲ, ಜಲ, ಪರಿಸರ, ಭಾಷೆಗಳನ್ನು ರಕ್ಷಿಸಲು ಅಸ್ತಿತ್ವಕ್ಕೆ ಬಂದಿರುವ ಪಕ್ಷಗಳೇ ಪ್ರಾದೇಶಿಕ ಪಕ್ಷಗಳು. ಉದಾಹರಣೆಗೆ ತೆಲುಗು ದೇಶಂ ಮತ್ತು ಅಣ್ಣಾ DMK ಎಂಬ ಪಕ್ಷಗಳೇನಾದವಲ್ಲ ಅವು ಪ್ರಾದೇಶಿಕ ಪಕ್ಷಗಳಂತ ಹೇಳ್ಬೋದು ನಾವು. ಉದಾಹರಣೆ ಆಡಳಿತ ಸೇವೆಯ ಅನಾಮಧೇಯತೆ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಹೆಂಗಿದೆ. ನಾಗರಿಕ ಸಿಬ್ಬಂದಿಯು ಯಾವುದೇ ಕೀರ್ತಿ ಅಪಕೀರ್ತಿಗಳನ್ನು ಲೆಕ್ಕಿಸದೆ ನಿಷ್ಪಕ್ಷಪಾತ ಕಾರ್ಯನಿರ್ವಹಿಸುವುದನ್ನು ಆಡಳಿತ ಸೇವೆ ಅನಾಮಧೇಯ ಅಂತ ಕರಿತೀವಿ. ಸರ್ ಹೆಂಗೆ ಅಂತಂದ್ರೆ, ನೀವೆಲ್ಲ SLC PUC ಓದ್ತಾ ಇದ್ರಿ, ನಿಮಗೆ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಮನೆ ಅಂಗಳಕ್ಕೆ ಬರಬೇಕು ಅಂತಂದ್ರೆ ಕಾಣದ ಕೈ ಒಂದು ಯಾವುದೋ ಹಿಂದೆ ಕೆಲಸ ಮಾಡ್ತಿರ್ತದೆ, ಅದಕ್ಕೆ ನಾವೇನಂತ ಕರಿತೀವಿ? ಅನಾಮಧೇಯತೆ ಅಂತ ಕರಿತೀವಿ. ಇಷ್ಟ. ಇನ್ನು ಸಾಮಾನ್ಯ ಸಭೆಯ 2 ಕಾರ್ಯಗಳು, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 2 ಕಾರ್ಯಗಳು ಅಂತಂದ್ರೆ ಶಾಸನೀಯ ಕಾರ್ಯಗಳು, ಇನ್ನು ಮಹಾ ಕಾರ್ಯದರ್ಶಿಯನ್ನು ನೇಮಕ ಮಾಡುವಂಥದ್ದು. ಇನ್ನು ಕೊನೆಗೆ ಬರ್ತೀನಿ ನಾನು. ಇನ್ನೊಂದು 2-3 ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ. ಇನ್ನು ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳು ಆಗಲೇ ಉತ್ತರ ಕೇಳಿದೆ. ಈ ಉತ್ತರ ನಾನು ಹೇಳ್ತೀನಿ ಕೇಳಿ. ಭಾರತ ಮತ್ತು ಬಾಂಗ್ಲಾದೇಶಗಳು ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳು ಅಂತ ಹೇಳ್ತೀವಿ. ಇನ್ನು ಶ್ರೀಲಂಕಾದ ಯಾವುದಾದ್ರೂ ಉಗ್ರಗಾಮಿ ಸಂಘಟನೆ ಅಂದರೆ LTTE ಮತ್ತು TULF ಅಂತೇಳಿ. ಇನ್ನು ಇವರನ್ನು ಗುರುತಿಸಿ ಯಾರಿಗೂ ಗೊತ್ತಿಲ್ಲ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದಂಥ 2 ರಾಷ್ಟ್ರಗಳು, ಒಂದು ಚೀನಾ, ಒಂದು ಇಂಡಿಯಾ. ಇಂಡಿಯಾದಿಂದ ಅಂದರೆ ಭಾರತದಿಂದ ಜವಾಹರ್ಲಾಲ್ ನೆಹರು ಬರ್ತಾರೆ, ಚೀನಾದಿಂದ ಚೌ ಎನ್ ಲಾಯ್ ಎನ್ನುವಂಥ ವ್ಯಕ್ತಿ ಈ ಪ್ರಧಾನಮಂತ್ರಿಗಳಿಬ್ಬರು ಏನಪ್ಪಾ ಅಂತಂದ್ರೆ ಪಂಚಶೀಲ ತತ್ವಕ್ಕೆ ಸಹಿ ಹಾಕ್ತಾರೆ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಕೇಳಿರುವಂಥ ಒಂದು ರಾಜ್ಯಶಾಸ್ತ್ರ ವಿಷಯದ ಒಂದು
ಪ್ರಿಪ್ರೇಟ್ರಿ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಕ್ವಶನ್ ಪೇಪರ್ ಆಗಿತ್ತು ಸ್ನೇಹಿತರೆ. ಸೊ ಇಲ್ಲಿ ಭಾಗ ಸಿಯನ್ನು ನೀವು ಗಮನಿಸ್ತಾ ಹೋಗಿ. ಏನು ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಇವುಗಳನ್ನು ಗಮನಿಸಿ ನಿಮ್ಮದಾದಂಥ ಸ್ವಂತ ವಾಕ್ಯದಲ್ಲಿ ಮತ್ತು ಪುಸ್ತಕಗಳನ್ನು ತೊಗೊಂಡು ಶಿಕ್ಷಕ ನೋಟ್ಸ್ಗಳನ್ನು ತೆಗೆದು ಬಿಡಿಸಿಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಲಾಂಗ್ ಕ್ವಶನ್ ಉತ್ತರಗಳನ್ನು ನಾನು ಬಿಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸುಮ್ಮನೆ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಿದ್ದೀನಿ. ಭಾಗ ಡಿಯನ್ನು ಸಹ ಗಮನಿಸಿ. ಸೊ ಎಲ್ಲ ಪ್ರಶ್ನೆಗಳನ್ನು ಗಮನಿಸಿದ ನಂತರ ನಿಮಗೆ ಕೊನೆಯಲ್ಲಿ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ಡಿಸ್ಟಿಕ್ ವೈಸ್ ಇದ್ದು ಅಂದರೆ ನಾನು ನಿಮಗೆ ಕಳಿಸ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ನೀವು ಯಾವುದೇ ವರಿ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನನ್ನ ಎಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ನಾನು ಮಾಡುವಂಥ ಕೊನೆಯದೇನಂತಂದರೆ ನಮ್ಮ ಚಾನಲನ್ನು ಬೆಳೆಸಿ ಉಳಿಸಿ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.